ಶನಿವಾರ ಸಂತೆ ಸ್ಥಳೀಯ ಭಾರತ್ ಗ್ಯಾಸ್ ಏಜೆನ್ಸಿಯ ಬೇಜವಾಬ್ದಾರಿತನ ಹಾಗೂ ಗ್ರಾಹಕರಿಗೆ ಸತತವಾಗಿ ಉಂಟಾಗ್ತಾ ಇದ್ದ ಅಡುಗೆ ಅನಿಲದ ಕೊರತೆಯ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದಿಂದ ನಡೆಸಿದ ಹೋರಾಟಕ್ಕೆ ಕೊನೆಗೂ ಜಯ ದೊರಕಿದೆ. ಕರವೇ ದೂರಿನ ಹಿನ್ನೆಲೆಯಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಏಜೆನ್ಸಿ ಮಾಲೀಕರಿಗೆ ತೀವ್ರ ತರಾಟೆ ತೆಗೆದುಕೊಂಡ ಘಟನೆ ನಡೆದಿದೆ. ಕರವೇ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷ ಫ್ರಾನ್ಸಿಸ್ ಡಿಸೋಜಾ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಆಹಾರ ಇಲಾಖೆ ಉಪನಿರ್ದೇಶಕರಿಗೆ ಮತ್ತು ಸೋಮರ್ಪೇಟೆ ತಹಶೀಲ್ದಾರ್ ಅವರಿಗೆ ತುರ್ತು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ಇದಕ್ಕೆ ತಕ್ಷಣ ಸ್ಪಂದಿಸಿದ ಮಡಿಕೇರಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಉಪನಿರ್ದೇಶಕರು ಶನಿವಾರ ಸಂತೆಗೆ ಭೇಟಿ ನೀಡಿದಾಗಲೂ ಕಚೇರಿ ಬೀಗ ಹಾಕಿದ್ದು ಕಂಡುಬಂದಿದೆ. ಕೂಡಲೇ ಸಂಬಂಧಪಟ್ಟವರನ್ನು ಕರೆಸಿ ಬಾಗಿಲು ತೆಗೆಸಿದ ಅಧಿಕಾರಿಗಳು ಸಾರ್ವಜನಿಕರಿಗೆ ಸೇವೆ ನೀಡದಿದ್ದರೆ ನಿಮ್ಮ ಲೈಸೆನ್ಸ್ ರದ್ದುಗೊಳಿಸಿ ಅಂಗಡಿಯನ್ನು ಸೀಸ್ ಮಾಡ್ತೇವೆ ಎಂದು ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದರು. ಭಾರತ್ ಗ್ಯಾಸ್ನ ಗ್ರಾಹಕರು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದಿಂದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಉಪನಿರ್ದೇಶಕರಿಗೆ ಮನವಿ ಪತ್ರವನ್ನು ನೀಡಲಾಯಿತು. ನಾಳೆ ನನ್ನ ಮನೆಗೆ ನಂಬರ್ ಮಾಡಿಸಿ ಅಲ್ಲ ಇವರು ಏನು ನಮ್ದು ವಿಲೇಜ್ ಹಳ್ಳಿ 15 ಕಿಲೋಮೀಟರ್ ಅಲ್ಲಿಂದ ಬಂದಿರೋದು 5 ದಿನ ಬಂದಿದ್ದೀನಿ ನಾನು 5 ದಿವಸ ಒಂದು 4 ಪೈಕಿ ಒಬ್ರು ಕೆಲಸ ಬಿಟ್ಟು ನಾವು ರೈತರು ನಾವು ಒಂದು ದಿನ ಸಂದ ಬಿಟ್ರೆ ಅದ್ಯಾವ ಅಲ್ಲಿ ಏನಾದ್ರು ಇದಾಗ್ತಿತ್ತಿಲ್ಲ, ಬುಕಿಂಗ್ ಆಗ್ತಿತ್ತಿಲ್ಲ. ಯಾವಾಗ ಮಾಡಿದ್ರಿ? ಆಫೀಸಿಗೆ ಹೋದ್ರೆ ಅಲ್ಲಿ ಬಾಗ್ಲು ಹಾಕಿರ್ತಾರೆ. ಇವತ್ತು ಹೋಗಿ ಬಂದಿದ್ದೀನಿ, ಬಾಗ್ಲು ಹಾಕಿರ್ತಾರೆ. ನೋಡಿ ನಾವು ಡಿಸೆಂಬರ್ ಬಂದಿದ್ದು ಒಳ್ಳೇದಾಯ್ತು ಅಲ್ವಾ? ಹೌದು, ಒಳ್ಳೇದಾಯ್ತು ನೀವು ಈಗ ಬಂದಿದ್ದು. ಹೌದು, ನಾಳೆ ಡೈರೆಕ್ಷನ್ಸ್ ಕೊಡಿ. ಪಬ್ಲಿಕ್ ಜೊತೆ ಸೌಜನ್ಯಯುತವಾಗಿ ವರ್ತಿಸ್ಬೇಕು. ಮಾತಾಡಿ, ಅಧಿಕಾರಿ ಇದ್ದಾರೆ, ಅಲ್ಲಿ ಹೋಗಿ ಮಾತಾಡಿ. ಅಲ್ಲಮ್ಮ, ಬುಕ್ಕಿಂಗ್ ಮಾಡ್ಕೋಬೇಕು. ನೀವು ಬುಕ್ಕಿಂಗ್ ಮಾಡ್ಕೊಂಡ್ರೆ ಮಾಡ್ಬಿಡಿ. ಇಲ್ಲ ನಿಮ್ಮ ಕೈಲಾಗದ ತೆಗೆದುಬಿಡೋಣ. ಅಷ್ಟೇ ಸರ್, ಅಷ್ಟೇ ಸರ್. ಮಾತಾಡ್ತೀನಿ, ಹೋದ್ಮೇಲೆ ಮಾತಾಡ್ಕೊಳ್ಳಿ. ಹೋದ್ರೆ ಓಕೆ, ಇಲ್ಲ ಅಂತಂದ್ರೆ ನಾನು ಫೋನ್ ಮಾಡ್ತೀನಿ. ನಾಳೆ ಹಳ್ಳಿ ಬುಕ್ಕಿಂಗ್ ಎಷ್ಟಿದೆ ತೋರಿಸಿ. ನನಗೆ ತೋರಿಸಿ ಸರ್. ಈಗ ಅಂಗಡಿ ಓಪನ್ ಮಾಡಬೇಕು ಇಲ್ಲ ಸೀಸ್ ಆಗ್ಬೇಕು ಸರ್, ಯಾವ್ದಾದ್ರು ಒಂದು ಆಗ್ಬೇಕು ಸರ್, ಅಷ್ಟೇ ನಮ್ಮ ವೇದಿಕೆಯಿಂದ ಕೇಳ್ಕೊತೀವಿ ಸರ್. ಎಷ್ಟು ಜನಗಳಿಗೆ ತೊಂದರೆ ಆಗ್ತಾ ಉಂಟು. ಆಗ ಆ ಗೋಡನ್ಗೆ ಹೋಗಿ ತೊಂದರೆ ಪಡಬೇಕಾ? ಹಾಂ ನೋಡಿ ಕೇಳಿ. ಹಾಂ, 200 ರೂಪಾಯಿ ಇಲ್ಲಿಂದ ಆಟೋ ಖರ್ಚು ಮಾಡಬೇಕು ಸರ್. 200 ರೂಪಾಯಿ ಆಟೋ ನೋಡಿ, ಅವರೆಲ್ಲ ಕೇಳ್ತಿದ್ದಾರೆ, ಕೇಳಿ ಸರ್ ಅವ್ರನ್ನ. ಹಾಂ, ಮತ್ತೆ ಕೇಳಿ. ಹಾಂ ಹಾಂ, 200 ರೂಪಾಯಿಗೆ ಸರ್. ಸರ್ ಆಗಲ್ಲ ಸರ್, ಮನೆಗೆ ಬರ್ತಲ್ಲ ಸರ್. 200 ರೂಪಾಯಿ ಗೋಡಾನಿ ಖರ್ಚು ಆಗಬೇಕು. ನಾನಂತೂ ಸುಮ್ಮನೆ ಇರಲ್ಲ ಸರ್. ಹೌದು ಸರ್, ಹೌದು 2 ತಿಂಗಳಿಂದ ಸರ್. ಸರ್ ಈಗ ನೋಡಿ, ಅವ್ರು ನೆನ್ನೆ ಇವತ್ತು ಬಂದಿರಲ್ಲ, ಎಲ್ಲರೂ 2 ತಿಂಗಳಿಂದ ಬಂದಿರೋದು. ನಾನು ಅಣ್ಣ ನೀವೆಲ್ಲಿಂದ ಬಂದಿರೋದು? ಅಣ್ಣ ನೀವೆಲ್ಲಿಂದ ಬಂದಿರೋದು? ಎಷ್ಟು ತಿಂಗಳಾಯ್ತು?